ಆ ಹೂವು ಸ್ವಲ್ಪ ಲೇಟ್ ಆಗ್ಬಿಟ್ರೆ ಅದು ಕಳಿತು ಬಿಟ್ಟು ಮಧ್ಯ ಸಾರದಂಗೆ ಆಗ್ಬಿಡುತ್ತೆ. ಅವು ತಿಂದು 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 ನಿಶೆ ಇರ್ಬಿಟ್ಟು ಅವು ಅಟ್ಯಾಕ್ ಆಗ್ತದೆ. ಅಂದ್ರೆ ನೋಡಿ, ಈ ಕಳ್ಳು ಭಟ್ಟಿ ತಯಾರು ಮಾಡ್ತಾರೆ. ಮಡಿಕೆನ ಒಡೆದು ಅಲ್ಲಿರುವಂತಹ ಅರ್ಧಂಬರ್ಧ ಆಗಿರುವಂತಹ ಮಧ್ಯ ಸಾರದ ಸಮೇತ ಬೆಲ್ಲವನ್ನ ಕುಡಿದು ನಿಶೆ ಇರ್ಬಿಡ್ತೀವಿ. ಸಾಯಿಸಿ ಮನುಷ್ಯನ ಶವದ ಜೊತೆಗೆ ಹಾಗೆ ಇದೆ ಅಂದ್ರೆ ಎರಡೂ ದೇಹಗಳನ್ನ ಬಿಡಲ್ಲ. ಜನ ಬಂದು ಕಲ್ಲೊಯ್ದಂಗೆಲ್ಲ ದೇಹನ ಇತ್ಕೊಂತತೆ, ಕಚ್ಚುತ್ತೆ, ಹೊಡೆದಷ್ಟು ಮತ್ತೆ ಕಚ್ಚುತ್ತೆ, ಮತ್ತೆ ಅಟ್ಯಾಕ್ ಮಾಡುತ್ತೆ. ಅವಾಗ ಪೊಲೀಸ್ ಬಂದು ಶೂಟ್ ಮಾಡಿ ಅದನ್ನ ಸಾಯಿಸ್ತದೆ. ಅದಕ್ಕೆ ನಾವು ಹೇಳೋದು, ಕರಡಿ ಇದ್ರೆ ನೀವು ಹೀರೋಗಳಾಗ್ಬೇಡ್ರಪ್ಪ, ಅರಣ್ಯ ಇಲಾಖೆಯವ್ರಿಗೆ ಹೇಳಿ ದೂರ ಇರಿ, ಅಬ್ಸರ್ವೇಷನ್ ಮಾಡಿ. ಯಾಕಂದ್ರೆ ಅದು ಮಬ್ಬು ಕರಡಿ ಅಲ್ಲ, ಟೆಡ್ಡಿ ಬೇರ್ ಅಲ್ಲ, ಅದು ಅಪಾಯಕಾರಿ. ನೀವು ಹಿಂದೆ ಇರ್ತೀರಿ, ಆದ್ರೆ ಮುಂದಿರೋ ಗತಿಯನ್ನು ಕರಡಿ ಓಡ್ತಾ 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 ಮುಂದೆ ಯಾರು ಕಾಣುತ್ತೋ ಅವ್ರನ್ನ ನನ್ನ ವೈರಿ ಅಂತ ತಿಳ್ಕೊಂಡು ಅದನ್ನ ಅವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಹಾಗಾಗಿ ದಯವಿಟ್ಟು ಕರಡಿ ಏನಾದ್ರೂ ಕಂಡು ಬಂದ್ರೆ ದಯವಿಟ್ಟು ಅರಣ್ಯ ಇಲಾಖೆಗೆ ಹೇಳಿ ದೂರ ಇರ್ರಿ. ಹೊಡೆದೇ ಬಿಡುತ್ತಲ್ಲೇ, ಸಾಯಿಸ್ತು. ವಯಸ್ಸಾಗಿರುತ್ತೆ, ಆಮೇಲೆ ಮುಖ ತೆಗೀತದೆ, ಕಣ್ಣು ಕಿರುಳುತ್ತೆ, ಈ ತಲೆ ಹಿಂಗ್ ತೆಗೀತದೆ. ಇವೆಲ್ಲ ಭೀಕರ ಚಿತ್ರಗಳದ ಅವನ ಹತ್ರ. ಬಟ್ ಅದು ಏನು ತಿನ್ನುವುದಿಲ್ಲ, ಏನಿಲ್ಲ, ಬರೀ ತಿನ್ನಲ್ಲ, ಯಾವತ್ತೂ ತಿನ್ನಲ್ಲ. ಬ್ಲಡ್ ಸೇವಿಸೋದಿಲ್ಲ ಮನುಷ್ಯ. ಇಲ್ಲ, ಅದೆಲ್ಲ ಇಲ್ಲ, ಯಾವುದು ಇಲ್ಲ. ಇದೇ ತರ ನೋಡಿ, ಒಬ್ಬ ಹುಡುಗ ಅಶೋಕ್ ಅಂತ SLC ಹುಡುಗ, ಬೆಳಿಗ್ಗೆ ಆಡು ಮೇಯಿಸ್ಲಿಕ್ಕೆ, ಕುರಿ ಆಡು ಮೇಯಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹಿಂಗೆ ಅಲ್ಲಿ ಹೋಗ್ಬೇಕಾದ್ರೆ ಕಣಿವೆ, ಒಂದು ಸಣ್ಣ ಹಳ್ಳ, ಅದರಲ್ಲಿ ಕರಡಿ ಮರಿಗಳ ಜೊತೆ ಇದೆ. ಅಲ್ಲೆಲ್ಲ ಬಹಳ ಅಟ್ಯಾಕ್ ಆಗೋದಲ್ಲಿ ಬಹಳ. ಅದು ಹಿಂಗ್ ಬರ್ತಿದ್ದಂಗೆ ಆ ಮರಿಗಳು ಕುರಿಗಳ ಜೊತೆ ಸೇರ್ಕೊಂಡ್ಬಿಟ್ಟಿದೆ, ಸೇರಿ ಆಟ ಆಡ್ತಿದ್ದೆ. ಇವನು ಮರಿನ ಓಡ್ಸಕ್ ಹೋಗಿದ್ದಾನೆ. ಅವಾಗ ತಾಯಿ ಬಂದು ಇವನು ಪಕ್ ಅಂತ ಹೊಡೆದು ಬೀಳಿಸ್ಬಿಡು. ಮರಿಗಳು ಕರಡಿ ಮರಿಗಳು ಕುರಿ ಮರಿಗಳ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾವೆ. ಸೇರ್ಕೊಂಡು ಹೋಗ್ತಾ ಇದ್ದಾವೆ. ಗದ್ದಲಾಗಿದ್ ನೋಡಿ ಇವನು ಮರಿನ ಓಡಿಸ್ತಾನೆ. ಅವಾಗ ತಾಯಿ ಬಂದು ಇವನಿಗೆ ಕೆಳಗೆ ಬೀಳಿಸ್ಬಿಡುತ್ತೆ ಹೊಡೆದು. ಬಿದ್ದ ತಕ್ಷಣ ಮರಿಗಳು ಅವನ ಜೊತೆ ಆಟ ಆಡ. ಮರಿಗಳು ಹಿಂಗ್ ಅಂದ್ಬಿಟ್ರೆ ಈ ಮೇಲಿನ ಇದೆಲ್ಲ ಹೊರಗೆ ಬರುತ್ತೆ. ಮರಿಗಳು ತಾಯಿ ಇದೆಲ್ಲ ಮಾಡಿ ಈ ಮೇಲಿದ ಪೂರ್ತಿ ಸ್ಕಾಲ್ಪು ಹೊರಗೆ ಬಂತು. ಅಲ್ಲೆಲ್ಲಿ ಸಣ್ಣ ಪುಟ್ಟ ಗಾಯ ಆಯ್ತು. ಅಷ್ಟೊಂದು ಜನ ಬರ್ತಾರೆ, ಓಡಿಸ್ತಾರೆ. ಅವ್ನು ಕರ್ಕೊಂಡು ಬಳ್ಳಾರಿ ಮೆಡಿಕಲ್ ಕಾಲೇಜ್ ಸೇರಿಸ್ತಾರೆ. 6-7 ತಿಂಗಳು ಅವನು ಅಲ್ಲಿ ಇದೆಲ್ಲ ತೆಗೆದ್ಮೇಲೆ ಇಲ್ಲಿ ತೊಡೆಯಲ್ಲಿರುವಂತ ಚರ್ಮ ತಗೊಂಡು ಅಲ್ಲಿ ಹಾಕಿ ಅವನು ಸರ್ವೈವ್ ಆಗಿ ಬದುಕಿದ್ದಾನೆ. ಆದ್ರೆ ಅದನ್ನ ಅವನ ಮೇಲೆ ದಾಳಿ ಮಾಡೋದು ಮರಿಗಳು ಆಟ ಆಡಕ್ ಬಿಟ್ಬಿಟ್ಟಿದೆ ಅದು ತಾಯಿ. ಈ ತರ ಬಹಳ ಉದಾಹರಣೆ. ಯಾಕಂದ್ರೆ ನಾನು ಎಲ್ಲ ವಿಕ್ಟಿಮ್ ಜೊತೆ ಮಾತಾಡ್ಬೇಕಾದ್ರೆ ಇವೆಲ್ಲ ಕಥೆಗಳು. ಒಬ್ಬೊಂದು ಕಣ್ಣು ಹೋಗಿದೆ, ಕಣ್ಣು ಹೋದ್ಮೇಲೆ ಅವನು ಪ್ಲಾಸ್ಟಿಕ್ ಕಣ್ಣು ಹಾಕಿದೆ. ಇನ್ನೊಬ್ಬನಿಗೆ ದುಡ್ಡಿಲ್ಲ ಅಂತ ಹೇಳಿ ಕಣ್ಣನ್ನು ಹೊಲದ್ ಬಿಟ್ಟಿದ್ದಾರೆ, ಸಾಫ್ ಆಗ್ಬಿಟ್ಟಿದೆ. ಇಂಥವು ಎಲ್ಲ ನಾವು ಅಲ್ಲಿ ನೋಡ್ತಾ ಇದ್ದೀವಿ. ಅದು ಚಿಕ್ಕಜೋಗಳಿ ಸುತ್ತಮುತ್ತಲು, ಅಂದ್ರೆ ಗುಡೇಕೋಟದಿಂದ ಒಂದು 25-30 ಕಿಲೋಮೀಟರ್ ದೂರ. ಅದು ಪ್ರೊಟೆಕ್ಟೆಡ್ ಏರಿಯಾ ಅಲ್ಲ. ಅದಕ್ಕೆ ಬೇರೆ ಕಾರಣ ಇದೆ. ಅದಕ್ಕೆ ಕಾರಣ ಏನಂದ್ರೆ ನೋಡಿ, ಜರ್ಮಲಿ ಅಂತ ಕಾಡಿದೆ, ಸಿಡಿಗಲ್ಲು, ಜರ್ಮಲಿ ಅಂತ ಎಲ್ಲ ಕಾಡಿದೆ. ಇಲ್ಲಿಂದ ಕರಡಿಗಳು ಒಂದು 10 ಕಿಲೋಮೀಟರ್ ದೂರ ಹೋಗ್ತವೆ. ಯಾಕಂದ್ರೆ ಅಲ್ಲಿ ಪಪ್ಪಾಯ, ಆಮೇಲೆ ದಾಳಿಂಬೆ, ಈ ತರ ಹಣ್ಣಿನ ಬೆಳೆಗಳನ್ನ ಒಂದು 25 ವರ್ಷದ ಶುರು ಮಾಡ್ತಾರೆ, ನೀರಾವರಿ ಮಾಡಿ. ಆಧುನಿಕ ಬೆಳೆ ಪದ್ಧತಿ ಮಾಡಿದ್ರು ಅವರು ರೈತರು, ಸಿದ್ದಾಪುರ, ಚಿಕ್ಕಜೋಗಳಿ ಆ ಭಾಗದಲ್ಲಿ. ಇದರಿಂದ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಈ ಕರಡಿಗಳು ಸಂಜೆ ಹೊತ್ತು ಹೋಗ್ತವೆ. ಅಲ್ಲಿ ಬಿಸಾಕಿರುವಂತ ಹಣ್ಣು, ಪಪ್ಪಾಯ ಹಣ್ಣು, ದಾಳಿಂಬೆ ಹಣ್ಣು, ಅದೆಲ್ಲ ಕಿತ್ಲೆ ಹಣ್ಣು ಎಲ್ಲ ತಿನ್ಕೊಂಡು ಮತ್ತೆ ಬರ್ತಾ ಬೆಳಗಿನ ಜಾವ ಆಗುತ್ತೆ. ಅಲ್ಲೇ ಸುತ್ತಮುತ್ತಲು ಪೊದೆಯಲ್ಲಿ ಅಡ್ಕೊಳ್ತವೆ, ಜನರ ಮೇಲೆ ಅಟ್ಯಾಕ್ ಆಗುತ್ತೆ. ಅದಕ್ಕೆ ನಾವೇನು ಹೇಳಿದೀವಿ, ಪಂಚಾಯತಿಯವ್ರು ಏನ್ ಮಾಡಕಂದ್ರೆ ಹಳ್ಳಿಯಲ್ಲಿರುವಂತ ಪೊದೆಗಳೆಲ್ಲ ಸ್ವಚ್ಛ ಮಾಡ್ರಿ, ಮುಳ್ಳು ಕಂಟಿಗಳನ್ನ ಬಯಲು ಮಾಡಿ, ಊರ ಹೊರವಲಯದಲ್ಲಿರುವಂತ ಮುಳ್ಳು ಕಂಟಿಗಳನ್ನ ಬಯಲು ಮಾಡಿಡಿ, ಆಮೇಲೆ ವಿದ್ಯುತ್ ದೀಪಗಳನ್ನ ಹಾಕ್ರಿ ಅಲ್ಲಲ್ಲಿ. ಮತ್ತೆ ಆ ರೈತರಿಗೆ ಹೇಳ್ತಾ ಇದ್ವಿ, ನೀವು ಕೊಳೆತ ದಾಳಿಂಬೆ ಹಣ್ಣುಗಳನ್ನು ಹೊರ ಹಾಕ್ಬೇಡಿ, ಅದನ್ನ ರೀಸೈಕಲ್ ಮಾಡಿ ಅಲ್ಲಿ ಎರೆಗೊಬ್ಬರ ಮಾಡ್ಕೊಳ್ಳಿ. ಈ ತರ ಎಲ್ಲ ಮಾಡ್ಬೇಕು. ಎಷ್ಟು ಸ್ಪೀಡ್ ಓಡುತ್ತೆ ಸರ್ ಕರಡಿ? ಸ್ಪೀಡ್ ಮನುಷ್ಯನ ಮನಸ್ಸು ಮಾಡಿದ್ರೆ ಮನುಷ್ಯನ ಮೀರಿಸುತ್ತೆ ಓಟದಲ್ಲಿ. ಹೌದು, ಓಡಿ ಮನುಷ್ಯನ ಹಿಡಿಬಹುದು, ಅಷ್ಟು ಶಕ್ತಿ ಅದು. ಯಾಕಂದ್ರೆ ನಾಗಾಲೋಟ ಆಗುತ್ತೆ. ಬರ್ತಾ 2 ಕಾಲಿಂದ ಹಿಂಗಲ್ಲ, ಬರ್ತಾ ಕುಪ್ಪಳಿಸಿ ಬರ್ತದೆ. ಜಂಪ್ 2 ಕಾಲಿಂದ ಠಾಕ್ 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 ಅಂತ ಜಂಪ್ ಹೊಡಿಕಂತ ಬಂದ್ಬಿಟ್ಟು. ಹಾಗಾಗಿ ಮನುಷ್ಯ ಫೇಲ್ ಆಗ್ತಾನೆ. ಹುಸೇನ್ ಬೋಲ್ಟ್ ತರ ಓಡಿದ್ರೆ ತಪ್ಸ್ಕೋಬಹುದು. ನಾವೆಲ್ಲ ಹೊಟ್ಟೆ ಇಟ್ಕೊಂಡಿರೋರು, ಕೈ ಕಾಲು ಗಟ್ಟಿ ಇಲ್ದಾರು ಓಡೋದ್ ಕಷ್ಟ, ಬಿದ್ದು ಬಿಡ್ತೀವಿ. ಸರ್, ಇದಾದ್ಮೇಲೆ ನೀವು ಕೊನೆಗೆ PhD ಯಾವಾಗ ಮುಗಿಸ್ತೀರಾ? ಇದ್ರ ಮೇಲೆ ಎಷ್ಟು ವರ್ಷ? ಸರ್, ಆಕ್ಚುಲಿ ನೋಡಿ, ಅದು ನನಗೆ 2007ರಿಂದಲೇ ಕರಡಿಗಳ ಬಗ್ಗೆ, ಅದ್ರ ಜೊತೆಗೆ ಬಹಳ ಇನ್ನೂ ವಿಷಯಗಳು ಬಹಳಷ್ಟು ಇದಾವೆ. ಆಳವಾಗಿ ಅದರಲ್ಲಿ ಮುಳುಗ್ಬಿಟ್ಟೆ ನಾನು. ಕರಡಿಗಳದೇ ಇಡೀ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಇಲ್ಲೆಲ್ಲ ಓಡಾಡಿದೆ, ಅದರ ಅಧ್ಯಯನ ಮಾಡಿದೆ, ಇನ್ನು ಅನೇಕ ಕೆಲಸಗಳು ಮಾಡಿದೆ. ಅದ್ರ ಜೊತೆಗೆ PhD ಮಾಡೋ ಅವಕಾಶ ಬಂದಾಗ ಯಾಕೆ ಬೇರೆ ಸಬ್ಜೆಕ್ಟ್ ಇದನ್ನ ತಗೊಳ್ಳೋಣ ಅಂತ ಫೀಡಿಂಗ್ ಎಕಾಲಜಿ ಅಂಡ್ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಸ್ಟಡೀಸ್ ಆಫ್ ಸ್ಲಾತ್ ಬೇರ್ ಅಂತ ಮಾಡಿದೆ. ರಿಟರ್ನ್ ಎಕ್ಸಾಮ್ ಬರೆದು ಅದರಲ್ಲಿ ಪಾಸ್ ಆಗಿ ಸೆಲೆಕ್ಷನ್ ಆಯ್ತು. 2000 ಅಧ್ಯಯನ ಮಾಡಿ ಅದ್ರ ಬಗ್ಗೆ ಪ್ರಕಟ ಮಾಡಿದೆ. 2-3 ಪತ್ರಿಕೆಗಳು ಬರೆದೆ. ಅದು
ಅದರ ಆಹಾರ ಪದ್ಧತಿ ಬಗ್ಗೆ ಒಂದ್ 2-3 ಪೇಪರ್ ಬರೆದೆ. ಸೊ 2017 ನಂದು ಪಿ. ಸೊ ಒಟ್ಟಾರೆಯಾಗಿ ಅಂತ ಹೇಳಿದ್ರೆ ನೀವು ಸರಿಸುಮಾರು ಅಂದ್ರೆ ಒಂದು 30 ವರ್ಷನೂ ಅಧ್ಯಯನ ಮಾಡ್ತೀರಾ ಕರಡಿ ಹೆಚ್ಚು ಕಡಿಮೆ 97ರಿಂದ ಆಲ್ಮೋಸ್ಟ್ ಒಂದು 25, 26, 27 ವರ್ಷ ಕರಡಿಗಳ ಜೀವನ. ಯಾಕಂದ್ರೆ ಕರಡಿಗಳ ಮಧ್ಯೆನೆ ನಾವು ಬದುಕಿದ್ವಿ. ಯಾಕಂದ್ರೆ ಮ್ಯಾನ್ ಎನಿಮಲ್ ಕಾಂಪ್ಲೆಕ್ಟ್ ಅಂತ ಬಂದ ಕೂಡಲೇನೆ ಒಂದು ಕಡೆ ನಾವು ಏನಾದ್ರೂ ಹಾಸನ, ಸಕಲೇಶ್ಪುರ, ಕೊಡಗಿನ ಭಾಗಕ್ಕೆ ಬಂದ್ರೆ ಆನೆ ಮತ್ತು ಮಾನವನ ಸಂಘರ್ಷ ದೊಡ್ಡ ಮಟ್ಟದಲ್ಲಿದೆ ರಾಜ್ಯದಲ್ಲಿ. ನಾಗರಹೊಳೆ, ನಮ್ಮ ಬಂಡೀಪುರಕ್ಕೆ ಹೋದ್ರೆ ಹುಲಿ ಮತ್ತೆ ಮಾನವ ಸಂಘರ್ಷ ತುಂಬಾ ಜಾಸ್ತಿ ಆಗಿದೆ. ಹಾಗೇನೆ ನೋಡಿದಾಗ ಈಗ ನಾವು ಹೊಸಪೇಟೆ, ಸಂಡೂರು ಭಾಗಕ್ಕೆ ಬಂದ್ಬಿಟ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕರಡಿ ಮತ್ತೆ ಮಾನವ ಸಂಘರ್ಷ. ಹೌದು. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಸಾಂಡೂರು ಭಾಗದಲ್ಲಿ ಇಷ್ಟೊಂದು ಅದ್ಭುತವಾದ ಪರಿಸರ ಇದೆ. ಯಾವತ್ತು ಆನೆಗಳು ಬರ್ಲಿಲ್ವಾ ಇಲ್ಲಿಗೆ, ಅಥವಾ ಏನ್ ಆಹಾರ ಅದಕ್ಕೆ ಇಲ್ವಾ ಆ ರೀತಿ? ಇಲ್ಲ, ಸಂಡೂರಿನ ಇತಿಹಾಸದಲ್ಲಿ ಹೇಳಕ್ ಹೋದ್ರೆ ಅದು ದೊಡ್ಡ ರೋಚಕ ಇತಿಹಾಸ ಇದೆ. ನೋಡಿ, ನೀವು ನಂಬಲ್ಲ, ಸಂಡೂರಲ್ಲಿ ಹುಲಿಗಳಿದ್ದು 1946ರಿಂದ 50ರ ಮಧ್ಯದಲ್ಲಿ ನಮ್ಮ ಹಂಪಿಯ ಪಕ್ಕದಲ್ಲಿ ವೆಂಕಟರು ಒಂದು ಹುಲಿನ ಕೊಲ್ತಾರೆ. ಅದಾದ್ಮೇಲೆ ಇಲ್ಲಿ ಕೊಪ್ಪಳದ ಹತ್ರ ಮುನ್ರಾಬಾದ್ ಅಂತಿದೆ, ನಮ್ಮ ತುಂಗಭದ್ರಾ ನದಿ ಅಣೆಕಟ್ಟು ಪಕ್ಕದಲ್ಲಿ. ಅಲ್ಲಿ ಸಾಲಾರ್ ಜಂಗ್ ಶುಗರ್ ಫ್ಯಾಕ್ಟರಿ ಆಗುತ್ತೆ, ಹೈದರಾಬಾದ್ ನಿಜಾಮ್ ಅವ್ರದ್ದು. ಅಲ್ಲಿ ಸುಮಾರು ಅದೇ 55-60ನೇ ಇಸ್ವಿಯಲ್ಲಿ ಒಂದು ಹುಲಿ ಬಂದು ಸೇರ್ಕೊಳ್ಳುತ್ತೆ ಅಲ್ಲಿ. ಆ ಹುಲಿನ ಅಂತ ಒಬ್ಬ ಡಾಕ್ಟರ್ ಇದ್ದು, ಅವ್ರು ಹೊಡಿತಾರೆ. ಅಂದ್ರೆ ಅಲ್ಲಿ ಸಂಡೂರಿಂದ ಹುಲಿಗಳು ಯಾಕೆ ಇಲ್ಲಿ ಬರ್ತಿದ್ವು ಅಂದ್ರೆ, ಈ ಡ್ಯಾಮ್ ಕಟ್ಟೋಕ್ಕಿಂತ ಮುಂಚೆ ಈ ಭಾಗದಲ್ಲಿ ಅಪಾರ ಸಂಖ್ಯೆ ಚಿಂಕಾರಗಳು, ಕೊಂಡುಕುರಿಗಳು, ಕೊಂಡುಕುರಿ ಅಂದ್ರೆ 4 ಹಾರ್ನ್ ಆಂಟೆಲೋಪ್ಸ್, ಬ್ಲ್ಯಾಕ್ ಬಕ್ಸ್, ಇವೆಲ್ಲ ಬಹಳಷ್ಟು. ಎಷ್ಟಂದ್ರೆ ಒಬ್ರು ಹೇಳ್ತಿದ್ರು ನನಗೆ, ಅವಕ್ಕೆ ದೊಡ್ಡ ಹಿಂಡು 100 ಸಂಖ್ಯೆಯಲ್ಲಿ ಓಡಾಡ್ತಿದ್ವು ಅಂತ ಈ ಬಯಲು ಸೀಮೆಯಲ್ಲಿ. ಒಂದು ರೆಕಾರ್ಡ್ ಹೇಳುತ್ತೆ 1915 ಇರಬೇಕು ಬಹುಶಃ, ಅಥವಾ 1909ರಲ್ಲಿ ಬಳ್ಳಾರಿ ಹತ್ರ ಕೋಳೂರ್ ಅಂತಿದೆ, ಅಲ್ಲಿ ಚೀತಾ ಬೇರೆ ಲೆಪರ್ಡ್ ಅಂತ ಬರೀತಾರೆ ಕ್ಲಿಯರ್ ಆಗಿ ಗೆಜೆಟಿಯರ್ ಅಲ್ಲಿ. ಹೊಡೆದಕ್ಕೆ DC ಅವನಿಗೆ ಇನಾಮ್ ಕೊಡ್ತಾರೆ, ರೆಕಾರ್ಡ್ ಇದೆ. ಅಂದ್ರೆ ಚೀತಾ ಇದೆ ಇಲ್ಲಿ ಇತ್ತು, ಈ ಭಾಗದಲ್ಲಿ ಚೀತಾ ಇದ್ವು, ಚಿರತೆಗಳಿದ್ವು, ಹುಲಿಗಳಿದ್ವು. ಸಂಡೂರಿಗೆ ಬಂದ್ರೆ ಸಂಬಾರ್ಗಳಿದ್ವು ಅಂತ ಹೇಳ್ತಾರೆ. ನಾನು ನೋಡಿದ್ದೀನಿ ನನ್ನ ಸಣ್ಣ ವಯಸ್ಸಿನಲ್ಲಿ ಸುಮಾರು 75ರಿಂದ 80ನೇ ಇಸ್ವಿಯಲ್ಲಿ ನಾನು ಆ ಭಾಗದಲ್ಲಿ ಚುಕ್ಕೆ ಜಿಂಕೆಗಳು ನೋಡಿದ್ದೆ, ಸ್ಪಾಟೆಡ್ ಡಿಯರ್ಸ್ ನಾನು ನೋಡಿದ್ದೆ, ಅಲ್ಲಿವರೆಗಿದ್ದು. ಈಗ ಕೊಂಡುಗುರಿಗಳು ಉಳಿದಿದ್ದಾವೆ, ಅಲ್ಲಿದ 4 ಹಾರ್ನ್ ಆಂಟೆಲೋಪ್ಸ್ ಇದಾವೆ, ಚಿರತೆ ಇದಾವೆ, ಕರಡಿಗಳು ಇವತ್ತಿಗೂ ಸಾಕಷ್ಟು ಸಂಖ್ಯೆ. ಆನೆ ಇಲ್ಲ ಈ ಭಾಗದಲ್ಲಿ, ಈ ಭಾಗಕ್ಕೆ ಬರಲಿಲ್ಲ. ಆದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಆನೆಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ವು ಅಂತ ಹೇಳ್ತಾರೆ. ಬಟ್ ಆ ಆನೆಗಳು ಬಹುಶಃ ಇಲ್ಲಿಂದಲ್ಲ, ಕೊಡಗು ಅಥವಾ ನಮ್ಮ ವೆಸ್ಟರ್ನ್ ಘಾಟ್ಸ್ ಮಲೆನಾಡಿಂದ ಬಂದಿರೋ ಆನೆಗಳು ಇರಬೇಕು. ಅವ್ರು ತಗೊಂಡು ಬಂದಿದ್ದಾನೆ ನಮ್ಮಲ್ಲಿ. ಯಾಕಂದ್ರೆ ಅಕಸ್ಮಾತ್ ಆನೆಗಳೇನಾದ್ರೂ ಇದ್ದದ್ದಾಗಿದ್ದಲ್ಲಿ ಅವುಗಳ ಮೈಗ್ರೇಷನ್ ರೂಟ್ ಇರುತ್ತೆ, ಅದು ಶತಮಾನಗಳಿಂದ ನೆನಪಿನಲ್ಲಿ ಇರುತ್ತೆ. ಆನೆಗಲ್ವರೆಗೂ ಬರ್ತವೆ, ತುಮಕೂರ್ವರೆಗೂ ಆನೆಗಳು ಬರ್ತವೆ, ಯಾಕಂದ್ರೆ ಅದರ ಮೈಗ್ರೇಷನ್ ಪಾತ್ ಇದೆ, ಅದು ರೋಡ್. ಹಾಗಾದ್ರೆ ಆನೆಗಳ ಪಾತ್ ಇಲ್ಲ ನಮ್ಮಲ್ಲಿ. ಆದ್ರೆ ಬೇರೆ ಕಡೆಯಿಂದ ಆನೆಗಳು ತಂದು ಇಲ್ಲಿ ಪಳಗಿಸಿ ಇಲ್ಲಿ ಸಾಕ್ತಾ ಇದ್ರು ಅಂತ ಆ ವಿಜಯನಗರ ಕಾಲದಲ್ಲಿ ದಾಖಲೆಗಳು ಹೇಳ್ತಾರೆ. ಕರಡಿಗೆ ಜೀವ ಕಳ್ಕೊಂಡವ್ರು ಎಷ್ಟು ಜನ ಇರ್ಬೋದು ಅಂತ? ಬಹಳ ಜನ ಆಗಿದೆ. ನೋಡಿ, ಗುಡೇಕೋಟೆದು ಉದಾಹರಣೆ, ಅಲ್ಲಿ ಸರ್ವೋದಯ ಅಂತ ಒಂದು ಶಾಲೆ ಇದೆ, ಪಕ್ಕದಲ್ಲಿ ಒಂದು ಕೆರೆ ಪಕ್ಕದಲ್ಲಿ ಒಂದು ಬೆಟ್ಟ. ಅಲ್ಲಿ ಕುರಿ ಮೇಯ್ಸಕ್ ಹೋದಾಗ ಸುಮಾರು 2007-8 ಒಂದು ಕರಡಿ ಏನ್ ಮಾಡುತ್ತೆ, ಒಬ್ಬ ಕುರಿಗಾಯಿ ಅಜ್ಜನನ್ನ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿ ಅವನ್ನ ಬಿದ್ದಾಗ ಮೊಮ್ಮಗ ಬಂದು ಬಿಡ್ಸಕ್ ಹೋಗ್ತಾನೆ, ಅವನನ್ನು ಕೊಂದು ಹಾಕುತ್ತೆ. 2 ದೇಹಗಳನ್ನ ಬಿಡಲ್ಲ. ಜನ ಬಂದು ಕಲ್ಲೊಯ್ದಂಗೆಲ್ಲ ದೇಹನ ಇತ್ಕೊಂತತೆ, ಕಚ್ಚುತ್ತೆ, ಹೊಡೆದಷ್ಟು ಮತ್ತೆ ಕಚ್ಚುತ್ತೆ, ಮತ್ತೆ ಅಟ್ಯಾಕ್ ಮಾಡುತ್ತೆ. ಅವಾಗ ಪೊಲೀಸ್ ಬಂದು ಶೂಟ್ ಮಾಡಿ ಅದನ್ನ ಸಾಯಿಸ್ತಾರೆ. ಇದು ಈ ತರ ಒಂದು ಉದಾಹರಣೆ. ಮಧುಗಿರಿಯಲ್ಲಿ ಒಂದು ಕತೆ ಆಯ್ತು, ಒಂದು 7-8 ವರ್ಷದ ಹಿಂದೆ ನೀವು ನೋಡಿರ್ಬೇಕು. ಒಬ್ಬನ ಕಟ್ಟಿಗೆ ಕಡಿತಾ ಇದ್ದ, ಬಂದು ಅಟ್ಯಾಕ್ ಮಾಡುತ್ತೆ ಒಬ್ಬನಿಗೆ. ಊರ್ ಜನ ಎಲ್ಲ ಬರ್ತಾರೆ, ಅಲ್ಲಿ ಅವನು ಸಹ ಹೋಗ್ತಾನೆ, ಅವನನ್ನ ನೆಲಕ್ಕೆ ಕೆಡು, ಅವನಿಗೂ ಸಾಯಿಸ್ಬಿಡುತ್ತೆ. ಆಮೇಲೆ ಬನ್ನೇರುಘಟ್ಟದಿಂದ ಪಶುವೈದ್ಯಕೀಯ ಇವರೆಲ್ಲ ಬರ್ತಾರೆ, ತಜ್ಞರು ಬಂದು ಅಷ್ಟೊತ್ತಿಗೆ ಅದನ್ನ ಶೂಟ್ ಮಾಡ್ತಾರೆ. ಬಂದ ಮೇಲೆ ಅದನ್ನ ತಗೊಂಡ್ ಹೋಗ್ತಾರೆ, ಅದ್ರ ತಲೆನ ಓಪನ್ ಮಾಡಿದಾಗ ಅದಕ್ಕೆ ರ್ಯಾಬಿಡ್ ಅಂದ್ರೆ ಹುಚ್ಚುನಾಯಿ ರೋಗ ಇತ್ತು ಅದಕ್ಕೆ. ರ್ಯಾಬಿಡ್ ಅದು ಅಂದ್ರೆ ಸಾಮಾನ್ಯವಾಗಿ ಕರಡಿಗಳು ಈ ತರ ಭೀಕರ ಅಟ್ಯಾಕ್ ಮಾಡಲ್ಲ, ಕಚ್ತವೆ, ಗಾಯ ಮಾಡ್ತವೆ, ಓಡೋಗ್ಬಿಡ್ತವೆ. ಅದು ಸಾಯಿಸಿ ಮನುಷ್ಯನ ಶವದ ಜೊತೆಗೆ ಹಾಗೆ ಇದೆ ಅಂದ್ರೆ ಅಲ್ಲೇನೋ ಸಮಸ್ಯೆ ಇದೆ ಕರಡಿಗೆ ಅಂತ ಅರ್ಥ. ಹಾಗಾಗಿ ಅದು ರ್ಯಾಬಿಡ್ ಆಗಿ, ಯಾಕಂದ್ರೆ ಅದು ರೇಬಿಸ್, ಈ ತೋಳ ಅದ್ರಲ್ಲೆಲ್ಲ ನಾಯಿ ಅದರಿಂದ ಅದಕ್ಕೆ ಬಂದಿರುತ್ತೆ, ನಾಯಿಗಳು ಕಚ್ಚಿರ್ತವೆ, ರೇಬಿಸ್ ಅದಕ್ಕೆ ಬಂದಿರುತ್ತೆ. ಅದು ರ್ಯಾಬಿಡ್ ಆದಾಗ ಈ ತರ ಫೆರೋಷಿಯಸ್ ಆಗಿ ಅಟ್ಯಾಕ್ ಮಾಡುತ್ತೆ. ಸೊ ಆಮೇಲೆ ಗೊತ್ತಾಯ್ತು ಇದು ರ್ಯಾಬಿಡ್ ಇದೆ, ಅದು ಎಚ್ಚರ. ಅದಕ್ಕೆ ನಾವು ಹೇಳ್ತೀವಿ, ಕರಡಿ ಸುಮ್ನೆ ಅಟ್ಯಾಕ್ ಮಾಡಲ್ಲ, ಯಾವುದು ಪ್ರಾಣಿ ಅಟ್ಯಾಕ್ ಮಾಡಲ್ಲ. ಕೆಲವು ಸಾರಿ ಏನಾಗುತ್ತೆ ಅಂದ್ರೆ, ನೋಡಿ, ಈ ಕಳ್ಳುಭಟ್ಟಿ ತಯಾರು ಮಾಡ್ತಾರೆ, ನಿಮ್ಗೆಲ್ಲ ಗೊತ್ತಿರ್ಬೇಕು. ಕಳ್ಳುಭಟ್ಟಿ ಮೊದಲ ಕಾಲದಲ್ಲಿ ಹೆಂಗ್ ತಯಾರು ಮಾಡ್ತಂದ್ರೆ, ಒಂದು ಮಣ್ಣಿನ ಮಡಿಕೆ ತಗೊಂಡ್ಬಿಟ್ಟು ಅದರಲ್ಲಿ ಬೆಲ್ಲ ಎಲ್ಲ ನೀರೆಲ್ಲ ಹಾಕಿ
ತಿಪ್ಪೆ ಗುಂಡಿ ಒಳಗೆ ಹಾಕಿ ಮುಚ್ತಾ ಇದ್ರು. ತಿಪ್ಪೆ ಗುಂಡಿಯಲ್ಲಿ ಟೆಂಪರೇಚರ್ ಕಂಟ್ರೋಲ್ ಆಗಿ ಫರ್ಮೆಂಟೇಶನ್ ಆಗ್ತಿತ್ತು. ಆದ್ರೆ ಕರಡಿ ಏನಾದ್ರೂ ಈ ವಾಸನೆ ಹಿಡ್ಕೊಂಡು ಬಂದ್ರೆ ಮಡಿಕೆನ ಒಡೆದು ಅಲ್ಲಿರುವಂತಹ ಏನು ಅರ್ಧಂಬರ್ಧ ಆಗಿರುವಂತಹ ಮಧ್ಯಸಾರದ ಸಮೇತ ಬೆಲ್ಲವನ್ನ ಕುಡಿದು ನಿಶೇರ್ ಬಿಡ್ತಿದೆ. ನಿಶೇರ್ ಏನಾಗುತ್ತೆ, ಜನರ ಮೇಲೆ ಅಟ್ಯಾಕ್ ಆಗುತ್ತೆ. ಸೊ ಹಾಗಾಗಿ ಇದು ಸಹ ನೋಡ್ಬೇಕು, ಪರಿಗಣಿಸ್ಬೇಕಾಗತ್ತೆ. ಒಂದು ರ್ಯಾಬಿಡ್ ಇರ್ಬೋದು, ಅಥವಾ ಅಲ್ಲಿ ಏನಾದ್ರು ಕಳ್ಬಟ್ಟಿ ಸಾರಾಯ ಮಾಡ್ತಿದಾರ, ಅದು ತುಂಬಾ ದೊಡ್ಡ ಮಟ್ಟದಲ್ಲಿತ್ತು. ಆನೆಗಳು ಇದನ್ನ ಕಳ್ಬಟ್ಟಿನ ಕುಡಿತಾವೆ ಹಾಸನ. ಹಾಗಾಗ ಅವು ನಿಶೆ ಏರ್ಬಿಟ್ಟು ಹುಚ್ಚುಚ್ಚಾಗಿ ವರ್ತನೆ ಮಾಡ್ತವೆ. ಬಟ್ ಇದು ಸರಿ, ಈಗ ನೀವು ಹೇಳ್ತಾ ಇದ್ರಲ್ಲ ಕರಡಿ ಅಂದ ಕೂಡಲೇ ಇದಂತೇಳಿ, ನೀವು ಮತ್ತೆ ಆಂಧ್ರ ತಮಿಳ್ನಾಡು ಎಲ್ಲ ನೋಡ್ತಿರಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ಅತಿ ಹೆಚ್ಚು ಕರಡಿ ನಮ್ಮ ದೇಶದಲ್ಲಿ ಎಲ್ಲಿ ಇರೋದಂತೀರಿ? ನೋಡಿ, ನಮ್ಮ ದೇಶದಲ್ಲಿ ನಾವು ಗುಜರಾತ್ನಲ್ಲಿ ಒಂದು ಭಾಗದಲ್ಲಿ ಜಾಸ್ತಿ ಇದ್ದಾವೆ, ಮಧ್ಯಪ್ರದೇಶದಲ್ಲಿ ಇದ್ದಾವೆ, ನಮ್ಮ ಕರ್ನಾಟಕದಲ್ಲಿದ್ದಾವೆ, ಎಲ್ಲ ಕಡೆ ಕರಡಿ ಇದಾವೆ. ಬಟ್ ಇದು ಮ್ಯಾಪಿಂಗ್ ನಾವು ಮಾಡಿದ್ದೇವೆ. ಮ್ಯಾಪಿಂಗ್ನಲ್ಲಿ ನೋಡಿದ್ರೆ ನೀವು ಮಧ್ಯಪ್ರದೇಶದಲ್ಲಿ ಜಾಸ್ತಿ, ಮಧ್ಯಪ್ರದೇಶದ ಒಂದು ಬಹಳ, ಛತ್ತೀಸ್ಗಢ ಮಧ್ಯಪ್ರದೇಶ ವಿಶಿಷ್ಟವಾದಂಥ ಅರಣ್ಯ ಇದೆ. ಆದ್ರೆ ಅಲ್ಲಿ ಬಹಳ ವಿಚಿತ್ರ ಘಟನೆಗಳು ಏನಾಗುತ್ತೆ. ಅಲ್ಲಿ ಮಹುವಾ ಅಂತ, ನಾವು ಇಪ್ಪೆ ಮರ ಅಂತ ಹೇಳ್ತೀವಿ, ಈ ಪ್ರಭೇದ ಬೇರೆ. ಅಲ್ಲಿ ಮಧ್ಯಪ್ರದೇಶದಲ್ಲಿ, ಛತ್ತೀಸ್ಗಢದಲ್ಲಿ ಏನು ಇರುತ್ತಲ್ಲ, ಬಸ್ತಾರಲ್ಲಿ ಅಲ್ಲಿ ಬೆಳೆಯುವಂತ ಮಹುವಾ ಏನದು ಇಪ್ಪೆ ಗಿಡ, ಹೂವು ಬಹಳ ವಿಶಿಷ್ಟವಾದ ಸುವಾಸನೆ, ಪರಿಮಳಯುಕ್ತವಾದಂಥ ಹೂವು ಅದು. ಆ ಹೂವು ಬಿದ್ದ ತಕ್ಷಣ ಸುತ್ತಮುತ್ತಲು ಎಲ್ಲಾ ಕರಡಿಗಳು ಬಂದಲ್ಲಿ ಆ ಮಹುವಾನ ತಿಂತವೆ. ಆ ಹೂವು ಸ್ವಲ್ಪ ಲೇಟ್ ಆಗಿಬಿಟ್ರೆ ಅದು ಕಳಿತು ಬಿಟ್ಟು ಮಧ್ಯ ಸಾರದಂಗೆ ಆಗ್ಬಿಡುತ್ತದೆ. ಅವು ತಿಂದು 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 ನಿಶೆ ಏರ್ಬಿಟ್ಟು ಅವು ಅಟ್ಯಾಕ್ ಆಗ್ತದೆ. ಬಟ್ ಇವಾಗ ಏನಾಗಿದೆ, ಮನುಷ್ಯ ಏನು ಮಾಡ್ತಾನೆ, ಆ ಹೂಗಳನ್ನು ಕಲೆಕ್ಟ್ ಮಾಡ್ತಾನೆ. ಆ ಮಹುವಾ ಹೂಗಳನ್ನು ಸಂಗ್ರಹ ಮಾಡಿ ಅದರಿಂದ ಮಧ್ಯಸಾರ ತಯಾರು ಮಾಡ್ತಾರೆ. ಅದಕ್ಕೆ ಮಹುವಾ ಅಂತ ಹೇಳ್ತಾರೆ. ಅದು ಬಹಳ ಅಲ್ಲಿ ಜನರಿಗೆ ಪೇಯ, ಅದಕ್ಕೆ ಪರ್ಮಿಷನ್ ಇದೆ. ಅಲ್ಲಿ ಜನ, ಅಲ್ಲಿ ಅವರಿಗೆ ರೈಟ್, ಆದಿವಾಸಿಗಳಿಗೆ ರೈಟ್ ಇದೆ. ಆ ಮಹುವಾ ಸಂಗ್ರಹ ಮಾಡಕ್ಕೆ ಹೋಗ್ತಾರೆ. ಆ ಸಂಗ್ರಹ ಮಾಡಬೇಕಾದ್ರೆ ಈ ಕಡೆ ಕರಡಿ ಬಂದು ತಿಂತಾ ಇರುತ್ತೆ, ಮನುಷ್ಯ ಕರಡಿನ ಓಡಿಸಿ ಅವನ್ನ ಆ ಹೂವನ್ನು ಆರಿಸ್ಕೊಳಕ್ಕೆ ಹೋಗ್ತಾನೆ. ಅಲ್ಲಿ ಸಂಘರ್ಷ ಆಗುತ್ತೆ, ಮನುಷ್ಯ ಪ್ರಾಣಿ ಸಂಘರ್ಷ ಮಹುವಾಗಿ ಆಗ್ತದೆ. ಸೊ ಹೀಗೆ ಸಂಘರ್ಷಗಳಿಗೆ 108 ಮುಖಗಳಿರ್ತವೆ. ಈಗ ನಿಮಗೆ ಕರಡಿ ಸಂತತಿ ಜಾಸ್ತಿ ಇದೆನಾ ಕಮ್ಮಿ ಆಗ್ತಾ ಇದೆನಾ ಈ ಭಾಗದಲ್ಲಿ? ಇಲ್ಲ, ಈ ಭಾಗದಲ್ಲಿ ಸ್ಟೇಬಲ್ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ಕಡಿಮೆನೂ ಆಗ್ತಾ ಇಲ್ಲ, ಜಾಸ್ತಿನೂ ಆಗ್ತಾ ಇಲ್ಲ. ಇಲ್ಲ, ಕರಡಿ ಬೇಟೆ ನಮ್ಮ ಭಾಗದಿಲ್ಲ, ಉತ್ತರ ಪ್ರದೇಶದಲ್ಲಿ ಬಹಳ ನಡೀತಾ ಇತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಆ ಕರಡಿಯ ಪಿತ್ತಕೋಶಕ್ಕೆ ಬಹಳ ಮಾರ್ಕೆಟ್ ಇದೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಇತ್ತು. ಅದನ್ನ ನಾನು ಓದ್ತಾ ಇದ್ದೆ. ಅದನ್ನ ಕರಡಿನ ಕೊಂದು ಅದರ ಪಿತ್ತ ಜನಕಾಂಗ, ಪಿತ್ತಕೋಶ ತಗೊಂಡೋಗಿ ಗಾಲ್ ಬ್ಲಾಡರ್ ಅಂತ ಹೇಳ್ತಾರೆ, ಅದು ಮತ್ತು ಕರಡಿಯ ಮುಂಗೈ, ಕಾಲುಗಳು, ಕೈಗಳು, ಅದನ್ನ ಕತ್ತರಿಸಿ ಅದನ್ನ ಅಲ್ಲಿ ಚೈನಾದಲ್ಲಿ ಬೇರ್ ಪಾ ಸೂಪ್ ಅಂತ ಮಾಡ್ತಾರಂತ, ಅದು ಇದೆ. ಆದ್ರೆ ಈ ಭಾಗದಲ್ಲಿ ಆ ಥರ ಕರಡಿ ಬೇಟೆ ಇಲ್ಲ, ಅದು ನಾವೆಲ್ಲೂ ನಮ್ಗೆ ಗೊತ್ತಿಲ್ಲ, ಅದು ಕಂಡು ಬಂದಿಲ್ಲ. ಈ ಹುಲಿ ಬೇಟೆ ಇವೆಲ್ಲ ಈ ಭಾಗದಲ್ಲಿ ಅದು ಇಲ್ಲ ನಮ್ಮಲ್ಲಿ. ಆಮೇಲೆ ಕರಡಿ ತಾಯಿ ಹೊರಗೆ ಹೋಗುವತ್ತಿಗೆ ಅದನ್ನ ಕದ್ಕೊಂಡು ಬೇಕಂತ ಒಬ್ಬ ಕಾಯ್ತಿರ್ತಾರೆ. ಕದ್ದು ಎಲ್ಲಿ ಕಳ್ಸೋರು ಇವರು? ಅಲ್ಲ, ಕದ್ದು ಇದು ಕೆಲವು ಘಟನೆ ನಾವು ಕೇಳಿದಾಗ ಗೊತ್ತಾಗಿದ್ದು. ಹೆಂಗ್ ತೆಗಿತಾರೆ ಅದನ್ನ ಮರಿನ ಅಂದ್ರೆ, ಕಾಯ್ತಾ ಇರ್ತಾರೆ ಹಗಲೆಲ್ಲ, ಯಾವಾಗ ಬರುತ್ತೆ, ಹಿಂಗೆ ಹೋಯ್ತು ಅಂದ ತಕ್ಷಣ ಒಳಗೆ ಹೋಗಿ ಅದನ್ನ ಒಂದು ಚೀಲದಲ್ಲಿ ಹಾಕಿ ಬಂದು ಹಿಂಗೆ ಮಾರ್ತಾರಂತ ನಾನು ಕೇಳ್ಪಟ್ಟಿದ್ದದು. ಬಟ್ ಈಗ ಯಾರು ಸಾಕೋ ಅಧಿಕಾರ ಇಲ್ಲ. ಇಡೀ ನೋಡಿ, ಅದು 1972ನೇ ಇಸ್ವಿಯಲ್ಲಿ ನಮ್ದು ವನ್ಯಜೀವಿ ಕಾಯ್ದೆ ಆದ್ಮೇಲೆ ಕರಡಿನ ಶೆಡ್ಯೂಲ್ 1 ಪ್ರವರ್ಗ 1ಕ್ಕೆ ಸೇರಿಸಿದ್ದಾರೆ. ಹಾಗಾಗಿ ಅದನ್ನ ಸಾಕೋದು, ಹಿಡಿಯೋದು, ಅದಕ್ಕೆ ಆ ಪರಿಸರಕ್ಕೆ ಹಾನಿ ಮಾಡೋದು, ಅದರ ಆವಾಸ ಸ್ಥಾನ ಹಾನಿ ಮಾಡಿದ್ರೆ ಅದು ಶಿಕ್ಷಾರ ಅಪರಾಧ, 7 ವರ್ಷವರೆಗೆ ಶಿಕ್ಷೆ ಕೊಡಬಹುದು. ಸೊ ಒಟ್ಟಾರೆ ಕರಡಿಗೂ ಅಷ್ಟೇ ಕಾನೂನಿದೆ ಹೇಗೆ ಹುಲಿ ಮತ್ತೆ? ಹೌದು ಹೌದು. ಯಾಕಂದ್ರೆ ಅದು ಸಂತತಿ ನೋಡಿ, ಕರಡಿಗಳ ಸಂತತಿ ಯಾಕೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಕರಡಿಗಳು ಕೇವಲ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಜಾಗದಲ್ಲಿ ಮಾತ್ರ ಇರ್ಬೇಕಂತಿಲ್ಲ, ಕರಡಿ ಧಾಮದಲ್ಲಿ ಕರಡಿ ಇರ್ಬೇಕಂತಲ್ಲ. ನೀವು ಹಂಪಿಗೆ ಬಂದ್ರೆ ಹಂಪಿ ಬೆಟ್ಟ ಗುಡ್ಡಗಳಲ್ಲಿದ್ದಾವೆ, ಆನೆಗುಂದಿ ಬೆಟ್ಟ ಗುಡ್ಡದಲ್ಲಿದೆ, ಅಲ್ಲಿ ಕರಡಿ ಧಾಮ ಇಲ್ಲ. ಈ ಕಡೆ ಬೇರೆ ಕಡೆ ರೆವಿನ್ಯೂ ಲ್ಯಾಂಡ್ ಇರುತ್ತೆ, ಕಲ್ಲು ಬಂಡೆ ಇರುತ್ತೆ, ಕುರುಚಲ ಕಾಡು ಇರುತ್ತೆ, ಅಲ್ಲಿ ಕರಡಿ ಇರ್ತವೆ. ಕರಡಿಗಳಿಗೆ ನಮ್ಮ ಕಾನೂನು, ಮನುಷ್ಯರ ಕಾನೂನು ಗೊತ್ತಿಲ್ಲ. ಅವು ಎಲ್ಲಿ ಬದುಕಬೇಕು ಅಲ್ಲಿ ಬದುಕ್ತಾ ಇದ್ದಾವೆ. ನಾವು ಮಾಡಿದ್ದು ಇದು ರೆವಿನ್ಯೂ ಲ್ಯಾಂಡ್, ಇದು ಫಾರೆಸ್ಟ್ ಲ್ಯಾಂಡ್ ಅಂತ. ರೆವಿನ್ಯೂ ಲ್ಯಾಂಡ್ ಅಂತ ತಕ್ಷಣ ಏನ್ ಮಾಡ್ತಾರೆ, ಕ್ವಾರಿ ಮಾಡ್ಲಿಕ್ಕೆ ಕೊಟ್ಬಿಡ್ತೀವಿ. ಕಲ್ಲು ಕ್ವಾರಿ ಅರ್ಜಿ ಹಾಕ್ತಾರೆ ಯಾರೋ ಅವರು, ಕಲ್ಲು ಕ್ವಾರಿ ಮಾಡಕ್ ಕೊಡ್ತೀವಿ. ಅಲ್ಲಿ ಹೋಗ್ತೀವಿ, ಕಲ್ಲುನೆಲ್ಲ ಬ್ಲಾಸ್ಟ್ ಮಾಡ್ತೀವಿ. ಅಲ್ಲಿರೋ ಕರಡಿಗಳು ಏನ್ ಮಾಡ್ಬೇಕು, ಊರ್ ಕಡೆ ನುಗ್ತವೆ, ಮನುಷ್ಯರ ಮೇಲೆ ಅಟ್ಯಾಕ್ ಆಗುತ್ತೆ. ಹಾಗಾಗಿ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಮನುಷ್ಯನಿಗೆ ಮಾಡಿದ ಕಾನೂನು ಮನುಷ್ಯನಿಗೆ, ಪ್ರಾಣಿಗಳಿಗೆ ಅಪ್ಲೈ ಆಗಲ್ಲ. ಹಾಗಾಗಿ ಒಂದು ವೇಳೆ ಯಾವುದೇ ಜಮೀನಿರಲಿ, ಅದು ಪ್ರೈವೇಟ್ ಲ್ಯಾಂಡ್ ಇರಲಿ, ಗೌರ್ಮೆಂಟ್ ಲ್ಯಾಂಡ್ ಇರಲಿ, ರೆವಿನ್ಯೂ ಲ್ಯಾಂಡ್ ಇರಲಿ, ಫಾರೆಸ್ಟ್ ಲ್ಯಾಂಡ್ ಇರಲಿ, ಅಲ್ಲಿ ಯಾವುದೇ ವನ್ಯಜೀವಿಗಳು ಇದಾವಂತ ಹೇಳಿದ್ರೆ ಆ ಭಾಗದಲ್ಲಿ ಯಾವುದೇ ರೀತಿ ಅನಾಹುತವಾದಂಥ ಕೆಲಸ ಮಾಡಬಾರ್ದು. ಈಗ ರೆವಿನ್ಯೂ ಲ್ಯಾಂಡ್ ಇದೆ, ಬಹಳ ದೊಡ್ಡ ಕೊಪ್ಪಳದಲ್ಲಿ ನಾವು ನೋಡ್ತೀವಿ ಬಹಳಷ್ಟು ರೆವಿನ್ಯೂ ಲ್ಯಾಂಡ್ ಇದೆ. ನಾವು ಅರ್ಜಿ ಹಾಕ್ತೀನಿ, ನಾನು ಒಂದು 10 ಎಕರೆ 20 ಎಕರೆ
ನಾನು ಗಣಿಗಾರಿಕೆ ಮಾಡ್ಲಿಕ್ಕೆ ಕೊಡ್ರಿ ಅಂದರೆ ರೆವಿನ್ಯೂ ಲ್ಯಾಂಡ್ ಗ್ರಾಂಟ್ ಮಾಡ್ತಾರೆ ನನಗೆ. ನಾನು ಅಲ್ಲಿ ಹೋಗಿ ಎಲ್ಲ ಬ್ಲಾಸ್ಟ್ ಮಾಡ್ತೀನಿ, ಕರಡಿಗಳೆಲ್ಲ ಇದಾಗ್ತವೆ. ಹಾಗಾಗಿ ಯಾವುದೇ ನಾವು ಅದನ್ನು ರಿಕ್ವೆಸ್ಟ್ ಮಾಡೋದು, ಯಾವುದೇ ರೆವಿನ್ಯೂ ಲ್ಯಾಂಡಿನಲ್ಲಿರುವಂತಹ ಒಂದು ಸ್ವತ್ತನ್ನು ಕಲ್ಲು ಗಣಿಗಾರಿಕೆಗೆ ಕೊಡಬೇಕಾದ್ರೆ ದಯವಿಟ್ಟು ಅಲ್ಲಿ ಸ್ಥಳೀಯ ಎಕ್ಸ್ಪರ್ಟ್ಸು ಯಾರಿದ್ದಾರೆ ಅವರಿಂದ ಅರಣ್ಯ ಇಲಾಖೆಯಿಂದ ವರದಿ ತಗೋಬೇಕು. ಅಲ್ಲಿ ಒಳಗೆ ಪ್ರಾಣಿಗಳಿದಾವ, ಕರಡಿ ಒಂದೇ ಅಲ್ಲ, ಮುಳ್ಳು ಹಂದಿ ಇರ್ತಾವೆ, ಅದರೊಳಗೆ ಗವಿ ಒಳಗೆ ಚಿಪ್ಪು ಹಂದಿಗಳಿರ್ತಾವೆ, ಶೆಡ್ಯೂಲ್ 1 ಅನಿಮಲ್, ಚಿರತೆಗಳು ಇರ್ತವೆ, ಉಡಗಳು ಇರ್ತವೆ, ಹೆಬ್ಬಾವುಗಳು ಇರ್ತವೆ. ಹೀಗೆ ಒಂದು ಕಲ್ಲಿನ ಗುಹೆ ಅಂತ ಹೇಳಿದ್ರೆ ಅದು ಜೀವ ವೈವಿಧ್ಯ ಒಂದು ನೆಲೆ, ಅದು ಆಶ್ರಯ ಕೊಡುತ್ತೆ ರೀ. ಅದು ಆ ಆಶ್ರಯನ ನಾವು ಹಾಳು ಮಾಡಿಬಿಟ್ರೆ ನಾವು ನಿರಾಶ್ರಿತ ಮಾಡಿ ಎಲ್ಲಿ ಹೋಗ್ಬೇಕು? ಅವೆಲ್ಲ ರೆವಿನ್ಯೂ ಲ್ಯಾಂಡನ್ನು ಡೈವರ್ಷನ್ ಮಾಡಬೇಕಾದ್ರೆ, ಇಫ್ ಇಟ್ ಈಸ್ ಎ ಫಾರೆಸ್ಟ್ ಲ್ಯಾಂಡ್, ಫಾರೆಸ್ಟ್ ಟ್ರೇಟ್ ಇದೆ, ಅಲ್ಲಿ ಕುರುಚಲು ಕಾಡಿದೆ, ಅಲ್ಲಿ ಪ್ರಾಣಿಗಳ ಇಂಡೈರೆಕ್ಟ್ ಎವಿಡೆನ್ಸ್, ಅದರ ಹಿಕ್ಕೆ ಬಿದ್ದಿರ್ಬೋದು, ಅದರ ಹೆಜ್ಜೆ ಗುರುತು, ಅದೆಲ್ಲ ಸ್ಟಡಿ ಮಾಡಿ ನಾವು ವರದಿ ಕೊಟ್ಟರೆ ಅದನ್ನು ಕೊಡಬಾರ್ದು, ಅದು ಅರಣ್ಯ ಇಲಾಖೆಗೆ ಸೇರಿಸಬೇಕು.